ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂದೆ ಬರುವಂಥದ್ದು ಮುಂಚೆನೇ ನಾನು ನಿಮಗೆ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ನುಗ್ಗೆ ಸೊಪ್ಪು ಮೊನ್ನೆ ಬಿಡಿಸ್ಕೊಂಡಿದ್ದೆನಲ್ಲ, ಅದನ್ನೆಲ್ಲ ಬಿಡಿಸ್ಕೊಂಡು ಹುರಿದು ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು, ಕರಿಬೇವು ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಎಳ್ಳನ್ನು ಹುರ್ಕೊಳ್ತೀನಿ ಇದರ ಜೊತೆಗೆ. ಅಂದರೆ ಮಿಕ್ಸ್ ಮಾಡೋಕ್ಕಾಗಿ ಎಳ್ಳು ಹಾಕಿದರೆ ತುಂಬ ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಬೀಜ, ಜೀರಿಗೆ, ಆಮೇಲೆ ಕಾಳು ಮೆಣಸು, ಒಂದು ಸ್ವಲ್ಪ ತುಂಡಷ್ಟು ಚಕ್ಕೆ, ಲವಂಗ, ನಿಮ್ಗೆ ಹೇಳಿದ್ದೆಲ್ಲ ಎಳ್ಳು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಣಮೆಣ್ಸು ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಒಣಮೆಣ್ಸು ಹಾಕೋದಲ್ಲದೆ ಎಕ್ಸ್ಟ್ರಾ ಖಾರ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಅದು ಖಾರ ಇಲ್ಲದೆ ಇರೋದ್ರಿಂದ ಖಾರ ಹಾಕ್ಕೊಳ್ಳೋದು ಆರಿದ ನಂತರ ಸಣ್ಣಗೆ ಪುಡಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ಪಂಚಮಿಗೆ ಉಂಡೆ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ತೋರಿಸ್ತಕ್ಕಂಥದ್ದು ಕಂಪಿನ ಸಾಮಾನು ಅಂದರೆ ಒಣಶುಂಠಿ, ಏಲಕ್ಕಿ, ಆಮೇಲೆ ಒಂದು ಲವಂಗ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡಿಬಿಟ್ಟು ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಎರಡಕ್ಕೂ ಡಿವೈಡ್ ಮಾಡಾಕ್ತೀನಿ. ಶೇಂಗಾ ಬೀಜಕ್ಕೂ ಆಮೇಲೆ ಎಳ್ಳಿನ ಇದಕ್ಕೂ ಹಾಕ್ತೀನಿ. ಸೊ ಒಣ ಕೊಬ್ಬರಿಯನ್ನು ತುರಿದು ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಿಳಿ ಎಳ್ಳು ಮತ್ತು ಕರಿ ಎಳ್ಳು ಎರಡನ್ನೂ ನಾನು ಮಿಕ್ಸ್ ಮಾಡಿ ಹಾಕ್ಕೊಂಡು ಜಾರಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಉಂಡೆ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಪಾಕ ಮಾಡುವಷ್ಟು ತಲೆ ಬಿಸಿ ಇಲ್ಲ, ಗೋಚೆ ಇಲ್ಲ, ಸಿಂಪಲಾಗಿ ಮಾಡ್ಕೊಬೋದು. ಇಲ್ಲಿ ಶೇಂಗಾ ಬೀಜನ ಹುರಿದು ಸಿಪ್ಪೆಯನ್ನು ತೆಗೆದು ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಅದಕ್ಕೂ ಕಂಪಿನ ಸಾಮಾನು ಹಾಕಿ ಒಣ ಕೊಬ್ಬರಿ ಹಾಕಿ ಕಟ್ತಾಯಿದ್ದೀನಿ. ತೀರಾ ಅಂಥ ಒಂದು ಗಟ್ಟಿ ಇಲ್ಲ, ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಟೋಟಲಿ ಇಲ್ಲಿ ಎರಡು ಥರದ ಉಂಡೆ ಮಾಡಿದ್ದೀನಿ. ಲಾಸ್ಟ್ ಟೈಮು ತಂಬಿಟ್ಟಿನ ಉಂಡೆ ಮಾಡಿದ್ದೆ, ಬಟ್ ಈ ಸತಿ ಆಗಲಿಲ್ಲ. ಸೊ ಪುಡಿ ರೆಡಿಯಾಗಿದೆ. ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದರೆ ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬರಲಾ? ಬಾಯ್.